ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಆಗಸ್ಟ್ 12 ಶಕ್ತಿಶಾಲಿ ಭಯಂಕರವಾಗಿರುವ ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣ ಈ ರಾಶಿಯವರ ಬಾಳು ಬಂಗಾರವಾಗುತ್ತದೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಅದೃಷ್ಟದ ಸುರಿಮಳೆ, ಸಂಪತ್ತಿನ ಆಗಮನ, ನಿಮ್ಮ ಕಷ್ಟಗಳು ಪರಿಹಾರ, ಈ ದೊಡ್ಡ ಘಟನೆ ನಿಮ್ಮ ಜೀವನದಲ್ಲಿ ನಡೆಯುತ್ತದೆ. ಹಾಗಾದರೆ ಅಂಥ ಘಟನೆ ಯಾವುದು? ವೃಶ್ಚಿಕ ರಾಶಿಯವರ ಬಾಳು ಯಾವ ರೀತಿ ಬದಲಾಗುತ್ತೆ? ಯಾವ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಸಂಪತ್ತು ವೃದ್ಧಿಯಾಗುತ್ತೆ? ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ವೃಶ್ಚಿಕ ರಾಶಿಯವರೇ, ಕಣ್ಣು ಮುಚ್ಚಿ ಕನಸು ಕಂಡರೆ ನಿಮ್ಮ ಯಾವುದೇ ಕನಸುಗಳು ನನಸಾಗುವುದಿಲ್ಲ. ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟರೆ ಭಗವಂತನ ಆಶೀರ್ವಾದ ನಿಮ್ಮ ಕೈ ಹಿಡಿಯುತ್ತದೆ. ನಿಮ್ಮ ಜೀವನದಲ್ಲಿ ಈಗ ಬದಲಾವಣೆ ಮತ್ತು ಹೊಸ ಒಂದು ವಿಶೇಷವಾದ ಶಕ್ತಿ ಪ್ರವೇಶವಾಗುವಂತಹ ಸಮಯ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಹಳೆಯ ನೋವು, ಕಷ್ಟಗಳು, ದುಃಖಗಳು ಎಲ್ಲವನ್ನ ತೆಗೆದುಹಾಕಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಏನನ್ನ ಸಾಧಿಸಬೇಕು ಅಂತ ಅಂದ್ಕೊಂಡಿದ್ರು ಅದನ್ನ ಮಾಡಲು ನಿಮ್ಮ ಮನಸ್ಸನ್ನು ಸದೃಢವಾಗಿಟ್ಕೊಳ್ಬೇಕು. ಒಂದು ಹೆಜ್ಜೆಯನ್ನು ಮುಂದೆ ಇಡಬೇಕು. ನಿಮ್ಮ ಜೀವನದಲ್ಲಿ ಬೇಡದೇ ಇರತಕ್ಕಂತಹ ಎಲ್ಲ ಅನಿವಾರ್ಯತೆಗಳು, ವಿಷಯಗಳನ್ನು ಪಕ್ಕಕ್ಕಿಡಿ. ಏಕೆಂದರೆ ನಿಮ್ಮ ಜೀವನದಲ್ಲಿ ಹಲವಾರು ಗುಪ್ತ ಶತ್ರುಗಳು ನಿಮ್ಮ ಜೀವನವನ್ನು ನಾಶ ಮಾಡಲು ಕಾಯ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಹಲವಾರು ರೀತಿಯ ಸಮಸ್ಯೆಗಳು ಬರ್ತಕ್ಕಂಥದ್ದು. ಏಕೆಂದರೆ ನೀವು ನಂಬಿದಂತಹ ಜನರು ನಿಮಗೆ ಮೋಸ ಮಾಡುವಂಥದ್ದು, ಕಣ್ಣೀರನ್ನು ತರಿಸುವಂಥದ್ದು, ನಿಮ್ಮಿಂದ ಯಾವುದೇ ರೀತಿಯ ನಕಾರಾತ್ಮಕವಾದ ಅಂಶಗಳನ್ನು ತುಂಬುವಂಥದ್ದು. ಇದರಿಂದ ನಿಮ್ಮ ಮನಸ್ಸಿನ ಶಕ್ತಿ ಕುಗ್ತಾ ಹೋಗುತ್ತೆ. ನಿಮ್ಮ ಮನಸ್ಸು ಮತ್ತು ನಿಮ್ಮ ಮೆದುಳು ದೈಹಿಕವಾಗಿ, ಮಾನಸಿಕವಾಗಿ ಅಶಾಂತಿಯಾದಾಗ ಯಾವುದೇ ಕೆಲಸದಲ್ಲೂ ಕೂಡ ಲಾಭ ಮತ್ತು ವಿಶೇಷವತ್ತೆಯನ್ನು ಕಂಡುಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಈ ಶಕ್ತಿಶಾಲಿ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಒಟ್ಟಿಗೆ ಬಂದಿರೋದ್ರಿಂದ ಇದರಿಂದ ನಿಮ್ಮ ಬಾಳಿನಲ್ಲಿರ್ತಕ್ಕಂತಹ ಕತ್ತಲೆಗಳನ್ನು ತೆಗೆದುಹಾಕೋದಕ್ಕೆ ಸಹಾಯಕವಾಗುವಂತಹ ಕೆಲವೊಂದಿಷ್ಟು ವಿಶೇಷವಾದ ಪರಿಹಾರವನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹೌದು ಸ್ನೇಹಿತರೆ, 2026 ಆಗಸ್ಟ್ 12 ಶಕ್ತಿಶಾಲಿಯಾಗಿರ್ತಕ್ಕಂಥ ಸೂರ್ಯಗ್ರಹಣ. ಇದು ವರ್ಷದ ಕೊನೆಯ ಸೂರ್ಯಗ್ರಹಣ. ಯಾವ ರೀತಿ ಸೂರ್ಯನು ಎಲ್ಲ ರೀತಿಯ ಜೀವಿಗಳಿಗೂ ಶಕ್ತಿಯನ್ನು, ಚೈತನ್ಯವನ್ನು, ಬೆಳಕನ್ನು ತುಂಬ್ತಾನೋ ಅದೇ ರೀತಿ ವೃಶ್ಚಿಕ ರಾಶಿಯವರ ಬಾಳು ಬಂಗಾರವಾಗುವಂತಹ ಸಮಯ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕತ್ತಲೆಯನ್ನು ತೆಗೆದು ಹಾಕೋದಕ್ಕೆ, ಸಮಸ್ಯೆಗಳನ್ನು ದೂರ ಮಾಡೋದಕ್ಕೆ ಈ ಒಂದು ಮಾಹಿತಿಯನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಆಗಸ್ಟ್ 12 ಅಮಾವಾಸ್ಯೆ ನಂತರ ನಿಮ್ಮ ಜೀವನದಲ್ಲಿ ಕೆಲವು ಮಹತ್ವದ ಬದಲಾವಣೆಗಳು ಕಾಣಿಸಿಕೊಳ್ಳಬಹುದು ಎಂದು ಜ್ಯೋತಿಷ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಇದು ಭಯ ಹುಟ್ಟಿಸುವಂತಹ ಸಮಯವಲ್ಲ, ಆದರೆ ಎಚ್ಚರಿಕೆ ಮತ್ತು ಆತ್ಮ ಪರಿಶೀಲನೆಗೆ ಒಳ್ಳೆಯ ಸಮಯವಾಗಿರುತ್ತೆ. ಈ ಅಮಾವಾಸ್ಯೆಯ ನಂತರ ನಿಮ್ಮ ಸುತ್ತಮುತ್ತಲಿನ ಕೆಲವು ಸಂಬಂಧಗಳ ನಿಜವಾದ ಸ್ವರೂಪ ತಿಳಿಯುವ ಸಾಧ್ಯತೆ ಇರೋದ್ರಿಂದ ಇದುವರೆಗೆ ನಿಮ್ಮನ್ನು ನಂಬಿದಂತಹ ಕೆಲವರು ನಿಮ್ಮ ನಿಜವಾದ ಮನಸ್ಸನ್ನು ತೋರಿಸಬಹುದು. ಆದ್ದರಿಂದ ಯಾರ ಮೇಲಾದರೂ ಅತಿಯಾದ ನಂಬಿಕೆ ಇಡುವ ಮೊದಲು ಯೋಚನೆ ಮಾಡಿ. ನಿಮ್ಮ ರಹಸ್ಯವನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಬೇಡಿ. ಒಟ್ಟಾರೆಯಾಗಿ ಉದ್ಯೋಗ ಅಥವಾ ವ್ಯಾಪಾರದಲ್ಲಿದ್ದರೆ ಸಣ್ಣ ನಿರ್ಧಾರವನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳೋದು ಒಳ್ಳೆಯದು. ದಾಖಲೆಗಳು, ಹಣಕಾಸು, ವ್ಯಾಪಾರ ವ್ಯವಹಾರ, ಹೊಸ ಒಪ್ಪಂದವನ್ನು ಪರಿಶೀಲಿಸಿ ಮುಂದುವರಿಯಿರಿ. ತುರ್ತು ನಿರ್ಧಾರಗಳಿಗಿಂತ ಅಸಮಾಧಾನದಲ್ಲಿ ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳೋದನ್ನು ತಪ್ಪಿಸಬೇಕು. ಅಸಮಾಧಾನವಾಗಿದ್ದಾಗ ಮನಸ್ಸು ಹೇಳುವ ಮಾತನ್ನು ಕೇಳೋದಿಲ್ಲ, ಬುದ್ಧಿ ಕೆಲಸ ಮಾಡೋದಿಲ್ಲ. ಅದರಿಂದ ತೊಂದರೆಗಳು ಮೇಲೆ ತೊಂದರೆಗಳು ಬರುತ್ತದೆ. ಆದ್ದರಿಂದ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಕೆಲಸವನ್ನು ಮಾಡಬೇಕು, ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅಂದರೆ ಯೋಚನೆ ಮಾಡಿ ಮೊದಲು ತಾಳ್ಮೆಯಿಂದ, ಸಮಾಧಾನದಿಂದ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬಹಳನೇ ಪ್ರಯೋಜನಕಾರಿಯಾಗಿರುತ್ತೆ. ಕುಟುಂಬದಲ್ಲಿ ಕೆಲವು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕಾಣಿಸಿಕೊಳ್ಬಹುದು. ಆದರೆ ಕೋಪದಿಂದ ಮಾತನಾಡುವ ಬದಲು ಶಾಂತಿಯಿಂದ ಮಾತನಾಡಿದರೆ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸುವ ಸಾಧ್ಯತೆ ಇದೆ. ನಿಮ್ಮ ಮಾತಿನ ಶೈಲಿಯೇ ಈ ಸಮಯದಲ್ಲಿ ಅತ್ಯಂತ ದೊಡ್ಡ ಶಕ್ತಿಯಾಗುತ್ತೆ. ಆರ್ಥಿಕವಾಗಿ ಕೆಲವು ಅನಿರೀಕ್ಷಿತವಾದ ಖರ್ಚುಗಳು ಎದುರಾಗಬಹುದು. ಆದ್ದರಿಂದ ಅನಗತ್ಯವಾದ ವೆಚ್ಚಗಳನ್ನು ನಿಯಂತ್ರಿಸಬೇಕು. ಹೊಸ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆ ಪಡೆಯೋದು ಉತ್ತಮ. ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡಬೇಡಿ. ಸಾಕಷ್ಟು ವಿಶ್ರಾಂತಿ, ಸರಿಯಾದ ಆಹಾರ ಮತ್ತು ನಿಯಮಿತ ವ್ಯಾಯಾಮ ಆದ್ಯತೆ ಕೊಡೋದು ತುಂಬಾ ಒಳ್ಳೆಯದು. ಈ ಸಮಯದಲ್ಲಿ ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಪರಸ್ಪರ ವಿಶ್ವಾಸವೇ ದೊಡ್ಡ ಬಲವಾಗುತ್ತೆ. ಅನುಮಾನಗಳನ್ನು ಬೆಳೆಸಿಕೊಳ್ಳುವ ಬದಲು ನೇರವಾಗಿ ಮಾತನಾಡಿ. ಇದರಿಂದ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ. ಈ ಅಮಾವಾಸ್ಯೆಯ ಸಮಯವನ್ನು ಆಧ್ಯಾತ್ಮಿಕ ಬೆಳವಣಿಗೆಗೆ ಬಳಸಿಕೊಳ್ಳೋದು ತುಂಬಾನೇ ಮುಖ್ಯ. ನಿಮ್ಮ ನಂಬಿಕೆಯ ಪ್ರಕಾರ ದೇವರ ಆರಾಧನೆ, ಧ್ಯಾನ ಅಥವಾ ಪ್ರಾರ್ಥನೆ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತೆ. ಕೆಲವರು ಎಳ್ಳೆಣ್ಣೆಯ ದೀಪವನ್ನು ಹಚ್ಚೋದು ಅಥವಾ ಅಗತ್ಯವಿರುವಂತವರಿಗೆ ದಾನ ಮಾಡೋದು ತುಂಬಾ ಶುಭ ಅಂತ ನಂಬ್ತಾರೆ. ವೃಶ್ಚಿಕ ರಾಶಿಯವರು ಚಿಕ್ಕ ವಯಸ್ಸಿನಿಂದ
ಇಲ್ಲಿಯವರೆಗೂ ಬಹಳಷ್ಟು ಕಷ್ಟವನ್ನು ನೋಡಿ ಬೆಳೆದಿದ್ದೀರಾ. ದುಃಖದಿಂದ ನೀವು ನೊಂದು ಬೆಂದು ಹೋಗಿದ್ದೀರಾ. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಎಲ್ಲದರಲ್ಲೂ ಕೂಡ ಲಾಭವನ್ನು ಕಂಡುಕೊಂಡು ಸ್ವಲ್ಪ ದಿನದ ನಂತರ ಎಲ್ಲವೂ ಅರ್ಧಕ್ಕೆ ನಿಂತೋಗುತ್ತೆ. ಅಡೆತಡೆಗಳು ಜಾಸ್ತಿ ಆಗುತ್ತೆ. ಶತ್ರುಗಳ ಕಾಟನ ಅಥವಾ ಗ್ರಹಗತಿಗಳ ಒಂದು ತೊಂದರೆನ ಯಾವುದು ಕೂಡ ಅರ್ಥವಾಗದೆ ತುಂಬಾ ನೀವು ನೊಂದಿದ್ದೀರಾ. ಆದರೆ ಈಗ ಈ ಅವಧಿ ಮತ್ತೊಂದು ಮುಖದ ಒಂದು ವಿಶೇಷದ ಹಂತವನ್ನು ತಲುಪುತ್ತದೆ. ನೀವು ಕಳೆದ ಕೆಲವು ತಿಂಗಳುಗಳಿಂದ ಕಷ್ಟಪಡ್ತಾ ಇದ್ದರೆ ಈ ಸಮಯವು ಹೊಸ ಆರಂಭದ ಅವಕಾಶವನ್ನು ನೀಡಬಹುದು. ಹಳೆಯ ಸಮಸ್ಯೆಗಳನ್ನು ನಿಧಾನವಾಗಿ ಕಡಿಮೆ ಮಾಡಬಹುದು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವಂತಹ ಸಮಯ ಇದಾಗಿರುತ್ತೆ. ವೃಶ್ಚಿಕ ರಾಶಿಯವರ ಆತ್ಮವಿಶ್ವಾಸವೇ ಅವರ ದೊಡ್ಡ ಶಕ್ತಿ. ಈ ಸಮಯ ಆತರವಿಲ್ಲದೆ ಬುದ್ಧಿವಂತಿಕೆಯಿಂದ ನಡೆದುಕೊಂಡ್ರೆ ಎದುರಾಗುವ ಎಲ್ಲ ಸವಾಲುಗಳನ್ನು ಅವಕಾಶಗಳಾಗಿ ಪರಿವರ್ತಿಸಬಹುದು. ಹಾಗಾಗಿ ಈ ಅಮಾವಾಸ್ಯೆಯನ್ನು ಭಯದ ಸಮಯವೆಂದು ಅಲ್ಲ, ಎಚ್ಚರಿಕೆಯ ಆತ್ಮ ಪರಿಶೀಲನೆ ಮತ್ತು ಹೊಸ ಆರಂಭದ ಸಮಯವೆಂದು ನೋಡಿ. ಸರಿಯಾದ ನಿರ್ಧಾರಗಳು, ಒಳ್ಳೆಯ ನಡತೆ ಮತ್ತು ಧೈರ್ಯ ನಿಮ್ಮ ಜೀವನವನ್ನು ಉತ್ತಮ ದಿಕ್ಕಿನಲ್ಲಿ ಕೊಂಡೊಯ್ಯಬಹುದು. ಈ ಒಂದು ಮಾಹಿತಿ ನಿಮ್ಮ ಜೀವನಕ್ಕೆ ಇನ್ನಷ್ಟು ಶಕ್ತಿ, ಸಾಮರ್ಥ್ಯ ಮತ್ತು ಎಲ್ಲ ಕೆಲಸದಲ್ಲೂ ಕೂಡ ಲಾಭವನ್ನು ತಂದುಕೊಡೋಕೆ ಸಹಾಯ ಮಾಡುತ್ತೆ. ಹೌದು ಸ್ನೇಹಿತರೆ, ವೃಶ್ಚಿಕ ರಾಶಿಯವರೇ, ಇವತ್ತಿನ ಒಂದು ವಿಶೇಷವಾದ ಮಾಹಿತಿಯನ್ನು ನೀವು ಅರ್ಥ ಮಾಡಿಕೊಂಡ ನಂತರ ನಿಮ್ಮ ಜೀವನದ ಅದೃಷ್ಟದ ಬಾಗಿಲುಗಳು ಒಂದೊಂದಾಗಿ ತೆರೆದುಕೊಳ್ಳುತ್ತದೆ. ಆಗಸ್ಟ್ 12 ಅಮಾವಾಸ್ಯೆ ನಂತರ ಅನೇಕರು ಆತ್ಮಚಿಂತನೆ, ಹೊಸ ಆರಂಭ ಮತ್ತು ಹಳೆಯದನ್ನು ಬಿಡುವ ಸಮಯವೆಂದು ಪರಿಗಣಿಸುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಸಂಪ್ರದಾಯದ ಪ್ರಕಾರ ಕೆಲವು ನಂಬಿಕೆಗಳು ಈ ಅವಧಿಯಲ್ಲಿ ಈ ರಾಶಿಯವರ ಜೀವನದಲ್ಲಿ ಕೆಲವು ಮಹತ್ವದ ದೊಡ್ಡ ಬದಲಾವಣೆಗಳು ಕಾಣಿಸಿಕೊಳ್ಳುವ ಸೂಚನೆ ಸಿಗ್ತಾ ಇದೆ. ಅದೇನೆಂದರೆ ಸ್ನೇಹಿತರೆ, ಎಂ ಅಕ್ಷರದಿಂದ ಪ್ರಾರಂಭವಾಗುವ ಹೊಸ ವ್ಯಕ್ತಿಯ ಆಗಮನವಾಗುತ್ತೆ. ಇವರು ನಿಮ್ಮ ಸ್ನೇಹಿತರಾಗಿರ್ಬೋದು, ಹಳೆಯ ಸಂಬಂಧಿಕರಾಗಿರ್ಬೋದು ಅಥವಾ ಹೊಸದಾಗಿ ಪರಿಚಯವಾಗಬಹುದು. ನಿಮ್ಮ ಕೆಲಸದ ಕಡೆಯಲ್ಲಿ ನಿಮಗೆ ಯಾವುದೇ ಒಂದು ಮುಖಾಂತರ ಭೇಟಿಯನ್ನು ಮಾಡ್ಬೋದು. ಆದರೆ ಅವರು ನೀಡುವಂತಹ ಒಂದೇ ಒಂದು ಸಲಹೆ, ಒಂದೇ ಒಂದು ಮಾಹಿತಿ ನಿಮ್ಮ ಇಡೀ ಜೀವನದ ದಿಕ್ಕನ್ನು ಮತ್ತು ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸುತ್ತೆ. ಇಲ್ಲಿಂದ ನಿಮ್ಮ ವಿಶೇಷವಾದ ಒಂದು ಶಕ್ತಿಯುತವಾಗಿರುವಂತಹ ಒಂದು ಪ್ರಯಾಣ ಶುರುವಾಗುತ್ತೆ. ಜೀವನ, ಆಧ್ಯಾತ್ಮಿಕ ಮತ್ತು ಮನಸ್ಸನ್ನು ಯಾವ ರೀತಿ ಇಟ್ಕೊಳ್ಬೇಕು, ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ಯಾವ ರೀತಿ ತೊಡಗಿಸ್ಕೊಳ್ಬೇಕು, ಎಲ್ಲದಕ್ಕೂ ಕೂಡ ಈಗ ಸರಿಯಾದ ಉತ್ತರ ಸಿಗುವಂತಹ ಸಮಯ. ಪ್ರತಿಯೊಂದು ಬದಲಾವಣೆಗಳು ಕೂಡ ನಿಮ್ಮ ಜೀವನದಲ್ಲಿ ಒಂದೇ ರೀತಿ ಬರೋದಿಲ್ಲ. ಎಲ್ಲ ರೀತಿಯ ಸಂದರ್ಭಗಳ ಒಂದು ವಿಶೇಷತೆಯಿಂದ ತುಂಬಿರುತ್ತದೆ. ಒಟ್ಟಾರೆಯಾಗಿ ಇದು ವಿಧಿ ಲಿಖಿತದ ಹಣೆ ಬರಹವಾಗಿರುತ್ತದೆ. ಇದನ್ನು ಯಾರೂ ಕೂಡ ತಪ್ಪಿಸೋಕೆ ಸಾಧ್ಯವಿಲ್ಲ. ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಬದಲಾವಣೆಯನ್ನು ಮನಸ್ಸಿನಿಂದ ಸ್ವೀಕರಿಸಿ ನಿಮ್ಮ ವೈಯಕ್ತಿಕ ಜಾತಕ, ದಶಾಭುಕ್ತಿ ಮತ್ತು ಜೀವನದ ಪರಿಸ್ಥಿತಿಗಳ ಆಧಾರದ ಮೇಲೆ ಫಲಿತಾಂಶಗಳು ಬದಲಾಗಬಹುದು. ಆದರೆ ವೃಶ್ಚಿಕ ರಾಶಿಯವರೇ, ಕಳೆದ ಕೆಲವು ತಿಂಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡುತ್ತಿರಬಹುದು. ನಾನು ಇಷ್ಟು ಕಷ್ಟಪಡುತ್ತಿದ್ದರೂ ನನಗೆ ಏಕೆ ಫಲ ಸಿಗುತ್ತಿಲ್ಲ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರಬಹುದು. ಆದರೆ ಈ ಅಮಾವಾಸ್ಯೆಯ ಸಮಯವು ಅಂತಹ ಪ್ರಶ್ನೆಗೆ ಉತ್ತರ ಹುಡುಕುವಂತಹ ಒಂದು ಉತ್ತಮವಾದ ಅವಕಾಶವಾಗಿರಬಹುದು. ನೀವು ಯಾರನ್ನಾದರೂ ಅತಿಯಾಗಿ ನಂಬಿದರೆ ಅವರ ನಿಜವಾದ ಸ್ವರೂಪವನ್ನು ತಿಳಿಯುವಂತಹ ಸಂದರ್ಭವಾಗಿರಬಹುದು. ಅದಕ್ಕಾಗಿ ಯಾರನ್ನೂ ಕೂಡ ದ್ವೇಷಿಸುವ ಅಗತ್ಯವಿಲ್ಲ. ಆದರೆ ಸಂಬಂಧಗಳನ್ನು ವಿವೇಕದಿಂದ ಅರ್ಥ ಮಾಡಿಕೊಳ್ಳೋದು ತುಂಬಾ ಮುಖ್ಯ. ನಿಮ್ಮ ನಿರ್ಧಾರವನ್ನು ಇತರರ ಒತ್ತಡಕ್ಕೆ ಬಿಟ್ಟು ಬಿಡದೆ ನಿಮ್ಮ ಅನುಭವ ಮತ್ತು ಯೋಚನೆಯ ಆಧಾರದ ಮೇಲೆ ತೆಗೆದುಕೊಳ್ಳೋದು ಬಹಳನೇ ಒಳ್ಳೆಯದು. ಇಲ್ಲಿಂದ ನಿಮ್ಮ ಶತ್ರುಗಳು ದೂರವಾಗ್ತಾರೆ. ನಿಮ್ಮ ಮೇಲೆ ಮಾಡ್ತಕ್ಕಂಥ ದೊಡ್ಡ ಪಿತೂರಿ ನಾಶವಾಗುತ್ತೆ. ಕೆಟ್ಟ ಕಣ್ಣಿನ ದೃಷ್ಟಿ ದೋಷಗಳನ್ನು ದೂರ ಮಾಡ್ಕೊಳ್ಳೋಕೆ ಸಣ್ಣ ಉಪಾಯ ಕೂಡ ಇದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ತುಂಬಾನೇ ಅಗತ್ಯ. ನೀವು ಈ ಸಂದರ್ಭದಲ್ಲಿ ಯಶಸ್ಸನ್ನು ಗಳಿಸಿಕೊಳ್ತೀರಾ, ಹಣಕಾಸಿನ ಅಭಿವೃದ್ಧಿಯನ್ನು ಪಡೆದುಕೊಳ್ತೀರಾ, ಹೊಸ ಆಸ್ತಿಯನ್ನು ಖರೀದಿ ಮಾಡ್ಬೋದು. ಈ ಅಮಾವಾಸ್ಯೆಯಲ್ಲಿ ಖಂಡಿತವಾಗಿ ಶನಿದೇವನ ಸಂಪೂರ್ಣವಾದ ಕೃಪಾ ದೃಷ್ಟಿ ನಿಮ್ಮ ಮೇಲೆ ಬೀಳ್ತಾ ಇರೋದ್ರಿಂದ ನಿಮ್ಮ ಜೀವನ ಇನ್ನು ಮುಂದೆ ಅತ್ಯುತ್ತಮವಾಗ್ತಾ ಹೋಗುತ್ತೆ. ಹೊಸ ಹೂಡಿಕೆ ಅಥವಾ ದೊಡ್ಡ ಖರೀದಿ ಮಾಡುವಂತಹ ಸೂಕ್ತವಾದ ಸಮಯ ಇದಾಗಿರೋದ್ರಿಂದ ಯಾರನ್ನ ಕೂಡ ಕುರುಡರಾಗಿ ನಂಬೇಡಿ. ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ಬೆನ್ನಿಗೆ ಚೂರಿ ಹಾಕತಕ್ಕಂತಹ ಜನರು ಈಗ ನಿಮ್ಮ ಜೊತೆಗಾಗಿರ್ತಾರೆ. ವ್ಯಾಪಾರದಲ್ಲಿ ಹಳೆಯ ಗ್ರಾಹಕರು ಮತ್ತೆ ಸಂಪರ್ಕಕ್ಕೆ ಬರ್ತಾರೆ. ಕುಟುಂಬದಲ್ಲಿ ಮಾತಿನ ತಪ್ಪಿನಿಂದ ಸಣ್ಣ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಈ ಸಮಯದಲ್ಲಿ ತಾಳ್ಮೆ ನಿಮ್ಮ ದೊಡ್ಡ ಶಕ್ತಿ. ಪ್ರೀತಿಯಿಂದ ಮಾತನಾಡಿದರೆ ಅನೇಕ ಸಮಸ್ಯೆಗಳು ದೂರವಾಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಖಂಡಿತವಾಗಿ ವಿಶ್ರಾಂತಿ ಬೇಕು. ಉತ್ತಮವಾದ ಆರೋಗ್ಯವನ್ನು, ನಿಯಮಿತವಾದ ಜೀವನ ಶೈಲಿಗೆ ಆದ್ಯತೆ ಕೊಡಲೇಬೇಕು. ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನೀವು ಏನೇ ಸಂಪಾದನೆ ಮಾಡಿದ್ರೂ ಕೂಡ ಸಂತೋಷದಿಂದ ಬದುಕೋಕೆ ಸಾಧ್ಯವಾಗುತ್ತೆ. ಈ ಅಮಾವಾಸ್ಯೆಯ ಸಮಯದಲ್ಲಿ ಅನೇಕರು ತಮ್ಮ ನಂಬಿಕೆಯ ಪ್ರಕಾರ ಧ್ಯಾನ, ಪ್ರಾರ್ಥನೆ, ದಾನವನ್ನ ಮಾಡ್ತಾರೆ. ಆಧ್ಯಾತ್ಮಿಕ ಅಭ್ಯಾಸಗಳು ಮನಸ್ಸಿಗೆ ಶಾಂತಿಯನ್ನು ತಂದು. ವೃಶ್ಚಿಕ ರಾಶಿಯವರೇ, ಜೀವನದಲ್ಲಿ ಸವಾಲುಗಳು ಬಂದಾಗಲೇ ನಮ್ಮ ಸಾಮರ್ಥ್ಯ ಹೊರಹೊಮ್ಮುತ್ತದೆ. ಈ ಅವಧಿಯನ್ನ ಭಯದಿಂದ ನೋಡುವ ಬದಲು ಆತ್ಮವಿಶ್ವಾಸದಿಂದ ಎದುರಿಸಿ. ನಿಮ್ಮ ಪರಿಶ್ರಮ, ಶಿಸ್ತು ಮತ್ತು ಸರಿಯಾದ ನಿರ್ಧಾರಗಳೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಹೀಗಾಗಿ ಈ ಅಮಾವಾಸ್ಯೆಯು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಹೊಸ ಅಧ್ಯಾಯವನ್ನು ಪ್ರಾರಂಭಿಸುತ್ತದೆ. ಹಳೆಯ ತಪ್ಪುಗಳಿಂದ ಪಾಠ ಕಲಿತಿದ್ದೀರಾ, ಒಳ್ಳೆಯ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ನಿಮ್ಮ ಗುರಿಯತ್ತ ದೃಢವಾಗಿ ಸಾಗಿ. ನಿಮ್ಮ ಭವಿಷ್ಯ ಇನ್ನು ಮುಂದೆ
ಅದ್ಭುತವಾಗಿರುತ್ತೆ, ಕಷ್ಟಗಳೆಲ್ಲ ದೂರವಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ ನೀವು ಧೈರ್ಯವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು, ಧೈರ್ಯವನ್ನು, ಆತ್ಮವಿಶ್ವಾಸವನ್ನು, ಕಷ್ಟದ ಮುಂದೆ ತಲೆಬಾಗದೇ ಇರುವಂಥ ಅದ್ಭುತವಾದ ಮನೋಬಲವನ್ನು ಪಡೆದುಕೊಳ್ತೀರಾ. ಇದಕ್ಕೆಲ್ಲ ಕಾರಣ ಅಂದರೆ ಖಂಡಿತವಾಗಿ ಶನಿದೇವನ ಅನುಗ್ರಹ. ಅವರು ಪರೀಕ್ಷೆಗಳನ್ನು ಕೊಟ್ಟು ಉತ್ತಮವಾದ ಆಶೀರ್ವಾದವನ್ನು ನಿಮಗೆ ಮಾಡ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಕಷ್ಟಗಳು ಬಂದರೂ ಕೂಡ, ಎಷ್ಟೇ ಜನ ನಿಮ್ಮನ್ನು ಕೆಳಗೆ ಬೀಳಿಸಲು ಪ್ರಯತ್ನಿಸಿದರೂ ಕೂಡ ನೀವು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ. ಜೀವನ ನಿಮ್ಮನ್ನು ಪರೀಕ್ಷಿಸಬಹುದು, ಆದರೆ ನೀವು ಧೈರ್ಯವನ್ನು ಎಂದಿಗೂ ಕೂಡ ಸೋಲಿಸೋಕೆ ಸಾಧ್ಯವಿಲ್ಲ. ಅದೇ ರೀತಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಕಷ್ಟಗಳು ಸಾಮಾನ್ಯವಾಗಿ ಬರ್ತದೆ. ಅಂಥ ಕಷ್ಟಗಳನ್ನು ನೀವು ಧೈರ್ಯವಾಗಿ ಎದುರಿಸಿ ಒಂದು ಉತ್ತಮವಾದ ಸ್ಥಾನಕ್ಕೆ ತಲುಪ್ತೀರಾ. ನಿಮ್ಮ ಜೀವನ ಇನ್ನು ಮುಂದೆ ನಿಮ್ಮ ಕೈಯಲ್ಲಿರುತ್ತದೆ. ನೀವು ಕನಸು ಕಾಣುವಂಥದ್ದು ನನಸಾಗುತ್ತದೆ. ನೀನು ಯಾರಿಗೂ ಕಡಿಮೆ ಇಲ್ಲ. ನಿನ್ನ ಕನಸುಗಳು ದೊಡ್ಡದಾಗಿದೆ, ನಿನ್ನ ಧೈರ್ಯ ಅದಕ್ಕಿಂತಲೂ ದೊಡ್ಡದಾಗಿದೆ. ಆತ್ಮವಿಶ್ವಾಸದಿಂದ ಮುಂದೆ ಸಾಗಿದರೆ ಶನಿದೇವನ ಅನುಗ್ರಹದಿಂದ ಎಲ್ಲ ಕನಸುಗಳನ್ನು ನನಸು ಮಾಡಿಕೊಳ್ಬಹುದು. ಒಟ್ಟಾರೆಯಾಗಿ ಶಕ್ತಿಶಾಲಿ ಅಮಾವಾಸ್ಯೆ ಸೂರ್ಯಗ್ರಹಣ ದೊಡ್ಡ ಘಟನೆ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಆ ಒಂದು ಬದಲಾವಣೆಗೆ ನೀವು ಸಿದ್ಧರಾಗಿರಬೇಕು. ಇಂದಿನಿಂದಲೇ ತಯಾರಿಯನ್ನು ಶುರು ಮಾಡಿಕೊಳ್ಳಿ. ಒಟ್ಟಾರೆಯಾಗಿ ನೀವು ಮಾಡಬೇಕಾಗಿರುವಂತಹ ಪರಿಹಾರ ಅಂತ ಅಂದರೆ ಎಳ್ಳೆಣ್ಣೆ ದೀಪವನ್ನು ಸಂಜೆ 6 ಗಂಟೆಯ ನಂತರ ನಿಮ್ಮ ಮನೆಯಲ್ಲಾದರೂ ಬೆಳಗಿಸಿ, ಅಥವಾ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ಅಥವಾ ಕಪ್ಪು ಬಟ್ಟೆ ಅಥವಾ ಕಪ್ಪು ವಸ್ತುಗಳನ್ನು ದಾನ ಮಾಡೋದು ತುಂಬಾ ಶ್ರೇಷ್ಠ. ಅದರಲ್ಲೂ ಕೂಡ ಶನಿವಾರದ ದಿನ ಓಂ ಸಂ ಶನೇಶ್ವರಾಯ ನಮಃ ಮಂತ್ರವನ್ನು ಜಪಿಸಿದರೆ ಖಂಡಿತವಾಗಿ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅದ್ಭುತವಾದ ಫಲಿತಾಂಶವನ್ನು ಕಂಡುಕೊಳ್ತೀರಾ. ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.